ಬೆಳಗಿನ ಬೆಳಕು. ಅರಣ್ಯಕಾಂಡ 1:6-15. ದೇವರಿಂದ ಹೆಸರಿಸಲ್ಪಟ್ಟ ನಾಯಕರು ಭಾಗ 2. ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ನಾಯಕರನ್ನು ಆರಿಸಿದಾಗ ಆತನು ಕೇವಲ ಮೋಶೆಗೆ ಸಹಾಯಕರನ್ನು ಆರಿಸಲಿಲ್ಲ. ಆತನು ಇಸ್ರಾಯೇಲರ ಮುಂದೆ 12 ಹೆಸರುಗಳನ್ನು ಇರಿಸಿದನು. ಆ ಹೆಸರುಗಳು ವಿಶೇಷ ಅರ್ಥಗಳನ್ನು ಹೊಂದಿದವು ಮತ್ತು ಆ ಅರ್ಥಗಳು ಅರಣ್ಯ ಪ್ರಯಾಣಕ್ಕೆ ಹೊಂದಿಕೆಯಾಗುತ್ತಿದ್ದವು. ಅದೇ ರೀತಿ ನೂತನ ಸೃಷ್ಟಿಗೂ ಒಂದು ಪ್ರಯಾಣವಿದೆ. ನಾವು ಈ ಲೋಕದಿಂದ ಕರೆಯಲ್ಪಟ್ಟಿದ್ದೇವೆ, ಒಬ್ಬ ಮಧ್ಯಸ್ಥಗಾರನನ್ನು ಪಡೆದಿದ್ದೇವೆ ಮತ್ತು ನಿತ್ಯವಾದ ಬಾಧ್ಯತೆಯ ಕಡೆಗೆ ಕಿರಿದಾದ ಹಾದಿಯಲ್ಲಿ ಇರಿಸಲ್ಪಟ್ಟಿದ್ದೇವೆ. ಈ ಹಾದಿಯು ತರಬೇತಿ, ಯುದ್ಧ, ಶಿಸ್ತು, ಸಹೋದರತ್ವ ಮತ್ತು ಕೃಪೆಯನ್ನು ಒಳಗೊಂಡಿದೆ ಎಂದು ನಾವು ಆ 12 ಹೆಸರುಗಳ ಮೂಲಕ ಸಭೆಗೆ ಸಿಗುವ ಪಾಠಗಳನ್ನು ಗಮನಿಸೋಣ. ಎಲಿಯಜರ್ ಅಥವಾ ಎಲಿಚೂರ್, ಇದರ ಅರ್ಥ ದೇವರ ಬಂಡೆ. ನೂತನ ಸೃಷ್ಟಿಗೆ ಇದು ಮೊದಲ ಮತ್ತು ಪ್ರಬಲವಾದ ನಿರ್ಧಾರವಾಗಿದೆ. ಮರಳು ಒಂದು ಜನಾಂಗವನ್ನು ಹಿಡಿದಿಟ್ಟುಕೊಳ್ಳಲಾರದು, ಆದರೆ ಬಂಡೆಯು ಹಿಡಿದಿಟ್ಟುಕೊಳ್ಳಬಲ್ಲದು ಎಂದು ಇಸ್ರಾಯೇಲರು ಅರಣ್ಯದಲ್ಲಿ ಕಲಿತರು. ನಮ್ಮ ಪಾಲಿಗೆ ಕ್ರಿಸ್ತನೇ ಆ ಬಂಡೆ. 1 ಕೊರಿಂಥ 10:4. ನಮ್ಮ ವಿಶ್ವಾಸವು ಭಾವನೆಗಳ ಮೇಲೆ ಅಥವಾ ಮನುಷ್ಯರ ಮೇಲೆ ನಿಂತಿದ್ದರೆ ಅದು ಕುಸಿದು ಹೋಗುತ್ತದೆ. ನೂತನ ಸೃಷ್ಟಿಯಾದ ನಾವು ಪ್ರತಿದಿನ ಕ್ರಿಸ್ತನ ಮೇಲೆ ನಿಲ್ಲಲು ನಿರ್ಧರಿಸಬೇಕು. ಶೆಲುಮಿಯೇಲ, ಇದರ ಅರ್ಥ ದೇವರೊಂದಿಗೆ ಸಮಾಧಾನ ಮತ್ತು ಪೂರ್ಣತೆ. ದೇವರು ನಮ್ಮನ್ನು ಕೇವಲ ಕ್ಷಮಿಸಲು ಉಳಿಸಲಿಲ್ಲ, ಬದಲಾಗಿ ಆತನೊಂದಿಗಿನ ಒಡನಾಟವನ್ನು ಪುನಃಸ್ಥಾಪಿಸಲು ರಕ್ಷಿಸಿದನು. ರೋಮಾಪುರದವರಿಗೆ 5:1. ವಿಧೇಯತೆ ಮತ್ತು ವಿನಯ, ಇದರ ಮೂಲಕ ಈ ಸಮಾಧಾನವನ್ನು ನಾವು ಕಾಯ್ದುಕೊಳ್ಳಬೇಕು. ಪಾಪವು ದೇವರೊಂದಿಗಿನ ಈ ಒಡನಾಟವನ್ನು ಮುರಿಯುತ್ತದೆ ಎಂಬ ಎಚ್ಚರಿಕೆ ನಮಗಿರಲಿ. ನಹೋಷೋನ್, ಇದು ಸರ್ಪದ ವಿಷಯಕ್ಕೆ ಸಂಬಂಧಿಸಿದೆ ಮತ್ತು ಅರಣ್ಯದ ಕಂಚಿನ ಸರ್ಪದ ಕಡೆಗೆ ನಮ್ಮ ಗಮನ ಸೆಳೆಯುತ್ತದೆ. ಪಾಪವು ವಿಷದಂತಿದೆ, ಅದು ನಿಧಾನವಾಗಿ ಕೊಲ್ಲುತ್ತದೆ. ಆದರೆ ರಕ್ಷಣೆಯು ನಮ್ಮ ಪ್ರಯತ್ನದಿಂದ ಬರುವುದಿಲ್ಲ, ಅದು ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಬರುತ್ತದೆ. ಯೋಹಾನ 3:14-15. ಕಷ್ಟಗಳು ಬಂದಾಗ ಆ ಎತ್ತರಿಸಲ್ಪಟ್ಟ ರಕ್ಷಕನ ಕಡೆಗೆ ನೋಡುವುದೇ ನಮ್ಮ ಕೆಲಸ. ನೆತನೇಲ, ಇದರ ಅರ್ಥ ದೇವರು ನೀಡಿದ್ದಾನೆ. ಇದು ನೂತನ ಸೃಷ್ಟಿಯು ಹೆಮ್ಮೆಯ ಸಾಧಕರಾಗಿ ಅಲ್ಲ, ಬದಲಾಗಿ ಪಡೆದುಕೊಳ್ಳುವವರಾಗಿ ಬದುಕಲು ಕಲಿಸುತ್ತದೆ. ಅರಣ್ಯದಲ್ಲಿ ಮನ್ನಾ, ನೀರು, ಮಾರ್ಗದರ್ಶನ ಎಲ್ಲವನ್ನು ದೇವರೇ ನೀಡಿದನು. ಕೃತಜ್ಞತೆಯು ವಿಶ್ವಾಸವನ್ನು ಕಾಪಾಡುತ್ತದೆ. ನಾವು ಕೃತಜ್ಞತೆಯನ್ನು ಮರೆತಾಗ ಗೊಣಗುಟ್ಟುವಿಕೆ ಶುರುವಾಗುತ್ತದೆ. ಅದು ನಮ್ಮನ್ನು ಮತ್ತೆ ಐಗುಪ್ತದ ಕಡೆಗೆ ಎಳೆಯುತ್ತದೆ. ಎಲಿಯಾಬ್, ಇದರ ಅರ್ಥ ನನ್ನ ದೇವರೇ ತಂದೆ. ಅನೇಕರು ದೇವರನ್ನು ಕೇವಲ ಒಬ್ಬ ನ್ಯಾಯಾಧೀಶನಾಗಿ ನೋಡುತ್ತಾರೆ, ಆದರೆ ಆತನನ್ನು ತಂದೆಯಾಗಿ ತಿಳಿಯಲು ಹೆಣಗಾಡುತ್ತಾರೆ. ಅರಣ್ಯವು ಇಸ್ರಾಯೇಲರನ್ನು ಗುಲಾಮಗಿರಿ ಮನಸ್ಥಿತಿಯಿಂದ ಪುತ್ರತ್ವದ ಮನಸ್ಥಿತಿಗೆ ಬದಲಾಯಿಸಿತು. ಧರ್ಮೋಪದೇಶ ಕಾಂಡ 1:31. ಒಬ್ಬ ತಂದೆಯಾಗಿ ದೇವರು ನಮ್ಮನ್ನು ಪ್ರೀತಿಯಿಂದ ನಡೆಸುತ್ತಾನೆ, ತಿದ್ದುತ್ತಾನೆ ಎಂಬ ನಂಬಿಕೆ ನಮಗಿರಲಿ. ಎಲಿಶಾಮ, ಇದರ ಅರ್ಥ ದೇವರು ಕೇಳಿಸಿಕೊಂಡಿದ್ದಾನೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ಹಾಗೆಯೇ ನಮ್ಮ ಗುಣಗುಟ್ಟುವಿಕೆಯನ್ನು ಕೇಳುತ್ತಾನೆ. ನೂತನ ಸೃಷ್ಟಿಯಾದ ನಾವು ನಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು. ಗುಣಗುಟ್ಟುವಿಕೆ ಅವಿಶ್ವಾಸವನ್ನು ಹರಡುತ್ತದೆ, ಆದರೆ ಪ್ರಾರ್ಥನೆಯು ವಿಶ್ವಾಸವನ್ನು ಹರಡುತ್ತದೆ. ಗಮಲಿಯೇಲ, ಇದರ ಅರ್ಥ ದೇವರೇ ನನ್ನ ಪ್ರತಿಫಲ.
ಅರಣ್ಯದ ಪ್ರಯಾಣ ಸುದೀರ್ಘವಾಗಿತ್ತು, ಆದರೆ ದೇವರು ಸುಮ್ಮನೆ ಸಮಯ ವ್ಯರ್ಥ ಮಾಡಲಿಲ್ಲ. ಆತನು ಜನರನ್ನು ರೂಪಿಸುತ್ತಿದ್ದನು. ನಾವು ಕೇವಲ ಸೌಕರ್ಯಗಳನ್ನು ಹುಡುಕದೆ ದೇವರನ್ನೇ ನಮ್ಮ ಪ್ರತಿಫಲವಾಗಿ ಹುಡುಕಬೇಕು. ಇಬ್ರಿಯ 11:6. ಅಭಿದಾನ್. ಇದರ ಅರ್ಥ ನನ್ನ ತಂದೆಯೇ ನ್ಯಾಯಾಧೀಶ. ದೇವರು ತಂದೆಯಾಗಿದ್ದಾನೆ ಎಂಬುದು ಆತನ ಶಿಸ್ತನ್ನು ರದ್ದುಗೊಳಿಸುವುದಿಲ್ಲ. ಯೆಹೋವನು ತಾನು ಪ್ರೀತಿಸುವವರನ್ನು ತಿದ್ದುತ್ತಾನೆ. ಇಬ್ರಿಯ 12:6. ನಾವು ದೈವಿಕ ಶಿಸ್ತನ್ನು ಗೌರವದಿಂದ ಸ್ವೀಕರಿಸಬೇಕು. ಅಹಿಯೆಜರ್. ಇದರ ಅರ್ಥ ನನ್ನ ಸಹೋದರನೇ ಸಹಾಯ. ನೂತನ ಸೃಷ್ಟಿಯಾದ ನಾವು ಒಬ್ಬಂಟಿಯಾಗಿ ನಡೆಯಬಾರದು. ನಾವು ಒಂದೇ ಶರೀರವಾಗಿದ್ದೇವೆ. 1 ಕೊರಿಂಥ 12:12. ಒಬ್ಬರನ್ನೊಬ್ಬರು ಪ್ರೀತಿಸುವುದು ಮತ್ತು ಪರಸ್ಪರ ಹೊರೆಗಳನ್ನು ಹೊರುವುದು ಸಭೆಯ ಬಲವಾಗಿದೆ. ಪಗಿಯೇಲ. ಇದರ ಅರ್ಥ ದೇವರು ನೇಮಿಸುತ್ತಾನೆ. ಅರಣ್ಯದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ಥಾನ ಮತ್ತು ಕೆಲಸಗಳಿದ್ದವು. ಎಂದು ಸಭೆಯಲ್ಲೂ ದೇವರು ಪ್ರತಿಯೊಬ್ಬರಿಗೂ ವರಗಳನ್ನು ಮತ್ತು ಪಾತ್ರಗಳನ್ನು ನೀಡಿದ್ದಾನೆ. 1 ಕೊರಿಂಥ 12:18. ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ ನಮಗೆ ನೀಡಿದ ಕೆಲಸದಲ್ಲಿ ನಂಬಿಗಸ್ತರಾಗಿರಬೇಕು. ಎಲಿಯಾಷಾಬ. ಇದರ ಅರ್ಥ ದೇವರು ಕೂಡಿಸಿದ್ದಾನೆ ಅಥವಾ ಸೇರಿಸಿದ್ದಾನೆ. ಇದು ವೈಫಲ್ಯದ ನಂತರವೂ ಸಿಗುವ ದೇವರ ಕೃಪೆಯನ್ನು ತೋರಿಸುತ್ತದೆ. ನಾವು ಬಿದ್ದರೂ ದೇವರು ನಮ್ಮನ್ನು ಮತ್ತೆ ಎಬ್ಬಿಸುತ್ತಾನೆ. ಜ್ಞಾನೋಕ್ತಿ 24:16. ನಮ್ಮ ತಪ್ಪುಗಳನ್ನೇ ನೆಪವಾಗಿಟ್ಟುಕೊಂಡು ದೇವರನ್ನು ಬಿಟ್ಟು ದೂರ ಹೋಗಬಾರದು. ಅಹೀರ. ಇದರ ಅರ್ಥ ಕೇಡಿನ ಸಹೋದರ ಎಂಬ ಸೂಚನೆ ಇದೆ. ಇದು ಗಂಭೀರವಾದ ಎಚ್ಚರಿಕೆ. ಇಸ್ರಾಯೇಲರ ಪತನವು ಹೆಚ್ಚಾಗಿ ಪಾಳೆಯದ ಒಳಗಿನಿಂದಲೇ ಗೊಡಗುಟ್ಟುವಿಕೆ ಮತ್ಸರ ಉಂಟಾಯಿತು. ಸಭೆಗೆ ಇರುವ ದೊಡ್ಡ ಬೆದರಿಕೆ ಹೊರಗಿನ ಹಿಂಸೆಗಿಂತ ಹೆಚ್ಚಾಗಿ ಒಳಗಿನ ಪಾಪವಾಗಿದೆ. ಅಂದರೆ ಹೆಮ್ಮೆ, ಕಹಿ ಮತ್ತು ವಿಭಾಗಗಳು. ಒಳಗಿನ ಕೇಡನ್ನು ಸಹಿಸಿಕೊಂಡರೆ ಇಡೀ ಸಭೆಯು ಕಷ್ಟ ಅನುಭವಿಸುತ್ತದೆ. ಈ 12 ಹೆಸರುಗಳು ಒಟ್ಟಾಗಿ ನೂತನ ಸೃಷ್ಟಿಗೆ ಒಂದು ಪೂರ್ಣವಾದ ಮಾರ್ಗವನ್ನು ತೋರಿಸುತ್ತದೆ. ಈ ಹೆಸರುಗಳು ನಮಗೆ ಕನ್ನಡಿಯಂತಿರಲಿ. ನಾವು ನಮ್ರತೆಯಿಂದ ಇವುಗಳನ್ನು ಸ್ವೀಕರಿಸಿದರೆ ನಮ್ಮ ಪ್ರಯಾಣವು ಸುರಕ್ಷಿತವಾಗಿರುತ್ತದೆ ಮತ್ತು ಅಂತ್ಯವು ಸಂತೋಷದಾಯಕವಾಗಿರುತ್ತದೆ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯಾದ ಯೆಹೋವನೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ವಂದನೆಗಳು. ನಮ್ಮನ್ನು ಬಂಡೆಯ ಮೇಲೆ ನಿಲ್ಲುವ ಜನನಾಗಿ ಮಾಡು. ಕ್ರಿಸ್ತನ ಮೂಲಕ ನಿನ್ನೊಂದಿಗೆ ಸಮಾಧಾನದಿಂದಿರುವಂತೆ ಮಾಡು. ನೀನು ನೀಡುವ ಪ್ರತಿಯೊಂದು ವರಕ್ಕಾಗಿ ಕೃತಜ್ಞರಾಗಿರಲು ಕಲಿಸು. ನಮ್ಮನ್ನು ತಂದೆಯಾಗಿ ಪ್ರೀತಿಯಿಂದ ನಡೆಸು ಮತ್ತು ತಿದ್ದುವಾಗ ನಮ್ರತೆಯನ್ನು ನೀಡು. ನಮ್ಮ ನಾಲಿಗೆಯು ಗೊಣಗುಟ್ಟದೆ ಪ್ರಾರ್ಥಿಸುವಂತೆ ಮಾಡು. ಸಭೆಯು ಐಕ್ಯತೆಯಿಂದ ಇರುವಂತೆ ಮತ್ತು ಒಳಗಿನ ಕೇಡಿನಿಂದ ದೂರವಿರುವಂತೆ ಕಾಪಾಡು. ನಮ್ಮ ನಿತ್ಯವಾದ ಸ್ವಾಸ್ಥ್ಯವನ್ನು ಸೇರುವವರೆಗೆ ನಮ್ಮನ್ನು ನಂಬಿಗಸ್ತರನ್ನಾಗಿ ಇರಿಸು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.